ಎಲ್ಲರಿಗೂ ನಮಸ್ಕಾರ. ಹಿಂದಿನ ಒಂದು ಕಥೆ. ಒಂದು ದೊಡ್ಡದಾದ ಬಯಲು ಪ್ರದೇಶದಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಿಸ್ತಾ ಇದ್ರಂತೆ. ಬಿರು ಬಿಸಿಲು ಸುಡುತ್ತಾ ಇದೆ. ಅನೇಕ ಜನ ಕೆಲಸ ಮಾಡ್ತಿದ್ದಾರೆ. ಅಲ್ಲಿಗೆ ಬಂದಿರುವಂತಹ ಒಬ್ಬ ಸಾಧುಗಳು ಒಬ್ಬ ವ್ಯಕ್ತಿಯನ್ನು ಕೇಳಿದ್ರು, ನೀನೇನು ಮಾಡ್ತಿದ್ದೀಯಾ ಅಂತ. ಆತ ಹೇಳ್ದ, ಕಾಣಿಸ್ತಾ ಇಲ್ವಾ, ಕಲ್ಲು ಮಣ್ಣು ಹೊತ್ಕೊಂಡು ಹೋಗ್ತಾ ಇದ್ದೀನಿ. ಅವರು ಇನ್ನೊಬ್ಬ ವ್ಯಕ್ತಿಯನ್ನು ಕೇಳಿದ್ರು, ನೀನೇನು ಮಾಡ್ತಿದ್ದೀಯಾ ಅಂತ. ನಾನು ನನ್ನ ಸಂಸಾರಕ್ಕೆ ಬೇಕಾಗುವಂತಹ ಆಹಾರವನ್ನು ಸಂಪಾದಿಸ್ತಾ ಇದ್ದೀನಿ ಅಂತ ಎರಡನೇ ವ್ಯಕ್ತಿ ಹೇಳ್ದ. ನಂತರ ಮತ್ತೊಬ್ಬ ವ್ಯಕ್ತಿ ಬಳಿ ಕೇಳಿದಾಗ ಆತ ಹೇಳ್ದ, ದೇವರಿಗೆ ದೇವಸ್ಥಾನವನ್ನು ಕಟ್ಟುವಂತಹ ಪುಣ್ಯದ ಕೆಲಸವನ್ನು ಮಾಡ್ತಿದ್ದೀನಿ ಅಂತ. ಮೂವರೂ ಮಾಡ್ತಿರೋದು ಒಂದೇ ಕೆಲಸ, ಆದರೆ ಅವರವರ ದೃಷ್ಟಿಕೋನ ಬೇರೆ ಬೇರೆ. ನಾವು ನಮ್ಮ ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ಆ ಸಂದರ್ಭದಲ್ಲಿ ನಮ್ಮ ದೃಷ್ಟಿಕೋನ ಯಾವುದಿದೆ ಅನ್ನೋದು ಕೂಡ ಅತ್ಯಂತ ಮುಖ್ಯವಾಗುತ್ತೆ. ಮಾಡುವಂತಹ ಸಾಮಾನ್ಯ ಕೆಲಸವಾದರೂ ಕೂಡ ಅತ್ಯಂತ ಶ್ರದ್ಧೆಯಿಂದ ನಾನು ಪುಣ್ಯದ ಕಾರ್ಯವನ್ನು ಮಾಡ್ತಿದ್ದೀನಿ, ನಾನು ಯಾವುದೋ ಒಂದು ಉತ್ತಮ ಧ್ಯೇಯಕ್ಕಾಗಿ ಈ ಕಾರ್ಯವನ್ನು ಮಾಡ್ತಿದ್ದೀನಿ ಅಂತ ಅಂದುಕೊಂಡಾಗ ಅದರಿಂದ ಮನಸ್ಸಿಗೆ ಸಿಗುವಂತಹ ಸಮಾಧಾನ ಹಾಗೂ ನೆಮ್ಮದಿಗಳು ಬೆಲೆ ಕಟ್ಟಲಾಗದಂತಹವು. ಹಾಗಾಗಿಯೇ ಎಲ್ಲ ಕೆಲಸಗಳನ್ನು ಕೂಡ ನಾವು ಶ್ರದ್ಧೆಯಿಂದ ಮಾಡೋಣ. ಧನ್ಯವಾದಗಳು.